ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಪ್ಲೇಬುಕ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಉಪ್ಸಾರು. ಅಂದರೆ ಸೀಸನಲ್ ಕಾಳಲ್ವ ತೊಗರಿ ಕಾಳನ್ನ ತಗೊಂಡು ಉಪ್ಸಾರು ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ತೊಗರಿ ಕಾಳು ಉಪ್ಸಾರು ಮಾಡೋಕ್ಕೆ ನಾನು ಇಲ್ಲಿ ಒಂದು 4 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು 4 ಹಿಡಿಯಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ. ಇದು ಸೀಸನಲ್ ಕಾಳಾಗಿರೋದ್ರಿಂದ ಹೆಲ್ದಿ ಆಗಿರುತ್ತೆ. ಈಗ ಪ್ರೊಸೀಜರ್ ಏನಪ್ಪ ಅಂತಂದರೆ, ಈ ನುಗ್ಗೆ ಸೊಪ್ಪು ಮತ್ತು ಕಾಳು ನಾನು ತೊಗೊಂಡಿರೋ 2 ಟೊಮೊಟೊನ ಬೇಯಿಸ್ಕೋಬೇಕು ನೀರು ಜೊತೆ, ಅದು ಉಪ್ಸಾರು ಆಯಿತಾ. ಆ ಸೊಪ್ಪನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಗ್ಗರಣೆಗೆ 1 ದೊಡ್ಡ ಸೈಜ್ ಈರುಳ್ಳಿ, ಒಂದು 5-6 ಸ್ಪೂನು ತೆಂಗಿನಕಾಯಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ ಸುಮಾರು ಒಂದು 2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ನಾನು ತೊಳೆದು ರೆಡಿ ಮಾಡ್ಕೊಂಡಿರುವಂತಹ ಸೊಪ್ಪು, ನುಗ್ಗೆ ಸೊಪ್ಪು, ಅದನ್ನು ಆದಮೇಲೆ ನಾನು ತೊಗೊಂಡಿದ್ದಂಥ ಕಾಳು ವಾಶ್ ಮಾಡ್ಕೊಂಡಿದ್ದೀನಿ, ಕಾಳು ಸೇರಿಸ್ಕೊತಾ ಇದ್ದೀನಿ. 1 ಫುಲ್ ಟೊಮೆಟೊ. ಉಪ್ಸಾರು ಜಾಸ್ತಿ ಉಪ್ಪು ಹಾಕಬಾರ್ದು, ಕಡಿಮೆನೇ ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಒಂದು ಅರ್ಧಕ್ಕೂ ಕಡಿಮೆ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಇಷ್ಟು ತೊಗೊಂಡ ಮೇಲೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಉಪ್ಸಾರು ರೆಡಿ. ವಿಷಲ್ ಆಗಿದೆ. ಇದು ಕುಕ್ಕರ್ ಆರಿದ್ಮೇಲೆ ಲಿಡ್ ಓಪನ್ ಮಾಡಿದ್ರೆ ಉಪ್ಸಾರು ರೆಡಿ. ಇವಾಗ ಉಪ್ಸಾರು ರೆಡಿ ಆಗಿದೆ. ಇದು ಸೊಪ್ಪನ್ನು ಸಪ್ರೇಟಾಗಿ ಸೋಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ನಾನು 2 ಟೊಮೆಟೊನ ಕಟ್ ಮಾಡಿ ಹಾಕಿರಲಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದೆ. ಅದನ್ನು ತೊಗೊಂಡು ರುಬ್ಬಿ ಹಾಕಿದ್ರೆ ಉಪ್ಸಾರು ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ಗಟ್ಟಿಯಾಗುತ್ತೆ. ಇವಾಗ ಉಪ್ಸಾರನ್ನ ಸೋಸ್ಕೊಳ್ಳೋಣ, ಅಂದರೆ ಸೊಪ್ಪು ಸಪ್ರೇಟು, ಸಾಂಬಾರು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನಾನು ಟೊಮೊಟೊನ ರುಬ್ಕೊಂಡಿದ್ದೀನಿ, ಅದ್ರ ಜೊತೆಗೆ 2 ಎಲೆ ಸೇರಿಕೊಂಡು ಗ್ರೀನ್ ಕಲರ್ ಕಾಣಿಸ್ತಿದೆ. ಉಂಡೆ ಟೊಮೆಟೊ ಹಾಕ್ಬಿಟ್ಟಿದ್ನಲ್ಲ, ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಹಾಕಿದ್ರೆ ಉಪ್ಸಾರು ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಇವಾಗ ಈ ಸೊಪ್ಪನ್ನು ತೊಗೊಂಡು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಅಲ್ಲ, ಸಾಸಿವೆನೇ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡೆ. ಈಗ ಸ್ವಲ್ಪ ಕರಿಬೇವು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಅದನ್ನೊಂದು 2 ಸಲ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಎಷ್ಟು ಅಂದರೆ 1/4 ಸ್ಪೂನಷ್ಟು ಸಾಲ್ಟ್ ಸೇರಿಸ್ಕೊತಿದ್ದೀನಿ. ಸೊಪ್ಪಲ್ಲೆಲ್ಲ ಸಾಲ್ಟ್ ಇರುತ್ತೆ ಅಲ್ವಾ, ಹಾಗಾಗಿ ಇದಕ್ಕೆ ಜಾಸ್ತಿ ಸಾಲ್ಟ್ ರಿಕ್ವೈರ್ಮೆಂಟ್ ಇರಲ್ಲ. ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಾನಿವಾಗ ಈರುಳ್ಳಿನ ಮೀಡಿಯಮ್ ಉರಿಯಲ್ಲಿ ಒಂದು ನಿಮಿಷದ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಉರಿ ಆದರೆ ಸಿದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೊಪ್ಪನ್ನು ಸೇರಿಸೋಣ. ಸೊಪ್ಪನ್ನು ಸೇರಿಸ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ಮೇಲೆ ಅದ್ರದ್ದು ನೀರೆಲ್ಲ ಇರುತ್ತಲ್ಲ, ಸೊಪ್ಪಲ್ಲಿರೋ ನೀರೆಲ್ಲ ಡ್ರೈ ಆದರೆ ಚೆನ್ನಾಗಿ ಆಗುತ್ತದೆ. ಒಂದು ರೌಂಡ್ ಮಿಕ್ಸ್ ಮಾಡಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಸೇರಿಸ್ಕೊಂಡು ಇದನ್ನು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀವು ಉಪ್ಪು ಖಾರ ಬೇಕಾದರೆ ನೋಡಿಕೊಂಡು, ಇನ್ನೊಂಚೂರು ಸಪ್ಪೆ ಆಗಿದ್ರೆ ಸ್ವಲ್ಪ ಸಾಲ್ಟು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೂ ಈ ಸಾಂಬಾರು ಪುಡಿ ಇರುತ್ತಲ್ಲ, ಬೇಳೆ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ಚೆನ್ನಾಗಿ ಆಗಿದೆ, ನೀರೆಲ್ಲ ಹೀರಿಕೊಂಡು ಒಳ್ಳೆ ಘಮ ಬರ್ತಾ ಇದೆ.
ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಇದೇ ಥರ ನಿಮಗೆ ಹೆಲ್ದಿ ರೆಸಿಪೀಸ್ ಬೇಕು ಅಂತಂದರೆ ಪೂಜಾಸ್ ಪ್ಲೇಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.